ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ಏನಪ್ಪ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿರಿಯ ನಾಗರಿಕರು ಇರ್ತಾರೋ, ಅಂದರೆ ಅಪ್ ಟು 75 ವರ್ಷದಿಂದ ಮೇಲ್ಪಟ್ಟು ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಅದು ಏನು ಗುಡ್ ನ್ಯೂಸ್ ಅಂತ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಪೂರ್ತಿ ವಾಚ್ ಮಾಡಿ, ವಿಷಯ ಗೊತ್ತಾಗುತ್ತೆ. ಓಕೆನಾ? ಸೊ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಏನಿದೆ ಅಲ್ಲಿ ಆಲ್ ಅಂತ ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ನನ್ನ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಸೊ ಹೀಗೆ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನೋಡೋಣ ಏನು ಅಂತ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹಿರಿಯರಿಗೆ ತುಂಬ ಯೋಜನೆಗಳನ್ನು ಮಾಡ್ಕೊಂಡಿದೆ. ಅಂತಂದರೆ ಅವ್ರ ಕೈಲಿ ಆಗದೇ ಇದ್ದವ್ರಿಗೆ ಅವ್ರಿಗೆ ಹೆಲ್ಪ್ ಆಗೋ ಥರ ಒಂದಷ್ಟು ಯೋಜನೆಗಳನ್ನು ಮಾಡ್ಕೊಂಡಿದೆ, ನಿಮ್ಮೆಲ್ರಿಗೂ ಗೊತ್ತು. ನಾನು ಇವಾಗ ಹೇಳ್ತಿರೋ ವಿಷಯ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಈಗ ನಿಮಗೆ ಗೊತ್ತಿದೆ, ರೇಷನ್ಸ್ ಕೊಡ್ತಾ ಇರ್ತಾರೆ. ಕರ್ನಾಟಕದ ಸರ್ಕಾರದಿಂದ ಒಂದಷ್ಟು ರೇಷನನ್ನು ಕೊಡ್ತಾರೆ. ಅಕ್ಕಿ ಆಗಿರ್ಬೋದು, ಲೈಕ್ ರಾಗಿ ಆಗಿರ್ಬೋದು, ಈ ಥರ ಗೋಧಿ ಆಗಿರ್ಬೋದು, ಈ ಥರ ರೇಷನನ್ನು ಕೊಡ್ತಾ ಬಂದಿದ್ದಾರೆ. ಹೌದಲ್ವಾ? ಇದನ್ನು ಕೆಲವೊಬ್ಬರು ಶಕ್ತಿ ಇರೋರು, ಕೈಯಲ್ಲಿ ಶಕ್ತಿ ಇರೋರು ಹೋಗಿ ಅಲ್ಲಿ ತಮ್ಮ ಇಂಪ್ರೆಷನ್ ಕೊಟ್ಟು ಅಲ್ಲಿಂದ ರೇಷನನ್ನು ತಗೊಂಡು ಮನೆಗೆ ಬರ್ತಾರೆ. ಮೆಂಬರ್ಸ್ ಯಾರಿರ್ತಾರೆ, ಫ್ಯಾಮಿಲಿ ಮೆಂಬರ್ಸು, ಅವರೆಲ್ಲ ಹೋಗಿ ತಗೊಂಡು ಬರ್ತಾ ಇರ್ತಾರೆ. ಅವರದೇ ಆದಂಥ ಒಂದು ಸ್ವತಃ ಒಂದು ಹೋಗ್ಬಿಟ್ಟು ತಗೊಂಡು ಬರ್ತಾರೆ. ಬಟ್ ಇನ್ನು ಕೆಲವ್ರು ಏನಿರ್ತಾರೆ, ಸಪ್ರೇಟಾಗಿರ್ತಾರೆ. ಪಾಪ ಅಜ್ಜಿ ಅಥವಾ ತಾತ ಇಬ್ಬರೇ ಇರ್ತಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ. ಇಬ್ಬರು ಹೋಗಿ ತಗೊಂಡು ಬರೋಕ್ಕಾಗ್ತಾ ಇರಲ್ಲ. ರೇಷನ್ ಅಂಗಡಿಗೆ ಹೋಗಿ ಅವರು ರೇಷನ್ ತಗೊಂಡು ಬರೋಕ್ಕಾಗದೇ ಇರೋಂಥ ಸಿಚುವೇಷನಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬೇರೆ ಯಾರನ್ನ ಕರ್ಕೊಂಡೋಗಿ ಅಂತ ಕೇಳ್ತಾರೆ, ಅವ್ರು ಕರ್ಕೊಂಡು ಹೋಗಲ್ಲ. ವೆಹಿಕಲ್ ಇರಲ್ಲ ಅವ್ರ ಮನೇಲಿ. ಸೊ ಹಾಗಾಗಿ ಅವ್ರು ಪಡುವಂಥ ಕಷ್ಟ ಅಷ್ಟಿಷ್ಟಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ತಂತು. ಏನಪ್ಪ ಅದು ಅಂತಂದರೆ, ಈ ಹಿಂದೆನೇ ಅದು ಬಳಕೆಯಲ್ಲಿತ್ತು. ಅನ್ನ ಸುವಿಧಾ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ತಂತು. ಅನ್ನ ಸುವಿಧಾ ಯೋಜನೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನಿದಪ್ಪ ರೂಲ್ಸ್ ಅಂತ ಅಂದರೆ, 80 ವರ್ಷ ಮೇಲ್ಪಟ್ಟವರಿಗೆ ಈ ಥರ ಹೋಗಿ ಮನೆ ಹತ್ರನೇ ರೇಷನ್ ತಗೊಂಡೋಗಿ ಕೊಡೋದು ಅಂತ ಒಂದು ರೂಲ್ಸು ಬಂದಿತ್ತು. ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೊತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅಂದರೆ ಕೇಳಿ ತಿಳ್ಕೊಬೋದು. ಹೌದಲ್ವಾ? ಅನ್ನ ಸುವಿಧಾ ಯೋಜನೆಯಲ್ಲಿ 80 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ರೇಷನನ್ನು ಮನೆಗೆ ತಂದುಕೊಡ್ತಾಯಿದ್ರು. ಬಟ್ ಇವಾಗ ಏನು ಮಾಡಿದೆ, ಆ ಒಂದು ಏಜನ್ನು 5 ವರ್ಷ ಒಳಗಡೆ ಇಳಿಸಿದೆ. ಯಾಕೆಂತಂದರೆ ಇವಾಗ ನಾವು ಬದುಕ್ತಾ ಇರೋದೇ ಕಮ್ಮಿ ಅಲ್ಲ. 75 ವರ್ಷ ಬದುಕ್ತಾ ಇರೋದು ತುಂಬಾ ಕಮ್ಮಿ ಅಂತ ಅನ್ಬೋದು. ಈಗಿನ ಜನ್ರೇಷನಲ್ಲಿ ನಮ್ಮ ಏಜ್ ಡ್ಯೂರೇಷನ್ ಏನಿದೆ ಅದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ, 75 ವರ್ಷಕ್ಕೆ ಅದನ್ನು ಇಳಿಸಿದ್ದಾರೆ. ಸೊ ಯಾರೆಲ್ಲ 75 ವರ್ಷ ಇದ್ದಾರೆ ಅವರಿಗೆ ಮನೆ ಹತ್ರನೇ ಹೋಗಿ ರೇಷನನ್ನು ಇವರು ಕೊಟ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಅನ್ನ ಸುವಿಧಾ ಯೋಜನೆ ಮೊದಲು 80 ವರ್ಷಕ್ಕೆ ಇತ್ತು. ಇವಾಗ ಅದನ್ನು 5 ವರ್ಷ ಕೆಳಗಡೆ ಇಳಿಸಿದ್ದಾರೆ. ಅಂದರೆ 75 ವರ್ಷ ಮೇಲ್ಪಟ್ಟ ಯಾರು ಹಿರಿಯ ನಾಗರಿಕರಿದ್ದೀರಾ ಅವರು ಖಂಡಿತವಾಗ್ಲೂ ಈ ಯೋಜನೆಯನ್ನು ಪಡ್ಕೋಬೋದು. ನೀವು 75 ವರ್ಷ ಅಂತ ನಿಮಗೆ ಮೆನ್ಷನ್ ಆಗಿದ್ರೆ ಅಲ್ಲಿ ರೇಷನ್ ಕಾರ್ಡಲ್ಲಿ ಇರುತ್ತಲ್ವ. ಸೊ ಅದು ನೋಡಿಬಿಟ್ಟು ನೀವು ಒಂದ್ಸಲ ರೇಷನ್ ಅಂಗಡಿಯವರು ಏನಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರು ನಿಮಗೆ ತಿಂಗಳು ನಿಮ್ಮ ಮನೆ ಹತ್ರನೇ ರೇಷನನ್ನು ತಂದುಕೊಡ್ಬೇಕು. ಬೈ ಮೀನ್ಸ್ ಏನಾರು ಇಲ್ಲ ಆಗಲ್ಲ ಅಂತ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಅಥವಾ ನಿಮ್ಮ ಮಾತನ್ನ ಇಗ್ನೋರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು, ಅಂದರೆ ನಿಮ್ಮ ಅಧಿಕಾರಿಗಳು ಏನಿರ್ತಾರೆ ಆ ಒಂದು ಪ್ರಾಂತ್ಯದಲ್ಲಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಕೊಡಿಸ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಾದರೂ 80 ವರ್ಷ ಅಥವಾ 75 ವರ್ಷ ಮೇಲ್ಪಟ್ಟ ಯಾರು ಏಜ್ ಅವರಿದ್ದರೆ, ವಯಸ್ಕರು ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಅವ್ರಿಗೆ ಹೇಳಿ, ವಿಡಿಯೋದ ಮಾಹಿತಿಯನ್ನು ಹೇಳಿ. ಅವ್ರಿಗೆ ತೋರಿಸಿದ್ರೆ ಅರ್ಥ ಆಗಲ್ಲ ಅಂದ್ಕೊತೀನಿ. ನಿಮ್ಮ ಸುತ್ತಮುತ್ತ ಇರುವಂತಹ ಒಂದಷ್ಟು ಎಲ್ಡರ್ಸ್ ಏನಿರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲೂ ಅವ್ರಿಗೆ ತಿಳಿಸ್ಕೊಡಿ ಈ ಮಾಹಿತಿನ. ಅರ್ಥ ಆಗ್ತಿದೆಯಾ? ಈ ಥರ ಹೋಗ್ಬಿಟ್ಟು ನೀವೇ ಸಾಧ್ಯ ಆದರೆ ನೀವೇ ರೇಷನ್ ಅಂಗಡಿಯವ್ರಿಗೆ ಹೋಗ್ಬಿಟ್ಟು ಈ ಥರ ಆಗಲ್ಲ ಅಜ್ಜಿ ತಾತಂಗೆ, ನೀವು ತೊಗೊಂಡು ಬಂದು ಇವ್ರಿಗೆ ಮನೆ ಹತ್ರನೇ ಕೊಡಬೇಕು, ಇದು ರೂಲ್ಸ್ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಮನೆ ಹತ್ರನೇ ರೇಷನ್ನ ತಂದುಕೊಡ್ತಾರೆ ಆ ಏಜ್ ಆಗಿರೋವಂಥವ್ರಿಗೆ. ಓಕೆನಾ? ಸೊ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಸದ್ಯ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋದೊಂದು ಉದ್ದೇಶ ಅಷ್ಟೇ. ಸೊ ಯಾರೆಲ್ಲ ಏಜ್ ಆಗಿರೋರು ಇದ್ದಾರೆ ನಿಮ್ಮ ಸುತ್ತಮುತ್ತ ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋದ ಮಾಹಿತಿಯನ್ನು ತಿಳಿಸಿಕೊಡಿ. ಮತ್ತು ಅವರು ಒಂದು ಉಪಯೋಗ ಪಡ್ಕೊಳ್ಳೋ ಅಂತೆಯೂ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಅಂತ ಹೇಳ್ತಾ ವಿಡಿಯೋನ ಎಲ್ಲ ಪೂರ್ತಿ ವಾಚ್ ಮಾಡಿ. ಧನ್ಯವಾದಗಳು.